ಫಸ್ಟ್ ಅಣ್ಣಂದೇ ಬರಬೇಕು ಹೀರೋದು. ಹೀರೋನೇ ಯಾವತ್ತು ಹೀರೋ ಆಗೋದಲ್ವಾ. ಇವತ್ತು ನಮ್ಮ ತೋಟದಲ್ಲಿ ಏನು ವಿಶೇಷ ಮಾಡ್ತಿದ್ದೀವಿ ಅಂದರೆ ನಮ್ಮ ತೋಟದಲ್ಲಿರ್ತಕ್ಕಂಥ ಅಡಿಕೆ ಮರದಲ್ಲಿ ಹೊಂಬಾಳೆ ಕರೆದಿದೆ. ಅದಕ್ಕೋಸ್ಕರ ಇಂಥ ಮಹಾನ್ ಭಾವರನ್ನೆಲ್ಲ ಕರ್ಕೊಂಡ್ಬಂದಿದ್ದೀವಿ. ನೋಡಿ ಇಲ್ಲೊಬ್ರು ಅಡುಗೆ ಮಾಡ್ತವ್ರೆ, ಏನು ಪ್ರಸಾದ ಮಾಡ್ತವ್ರೆ, ಬೆಲ್ದನ್ನ ವಿಶೇಷ. ಹಾಯ್ ಹಾಯ್. ಇಲ್ಲಿ ನೋಡಿ ಇವರು ಕಿಂಗ್, ಬೆಳೆದಿರುವಂಥ ಮಹಾತ್ಮ. ಈಗ ನೋಡಿ ನಮಗೆಲ್ಲ ಸುಸ್ತಾಗಿದ್ದೀವಿ, ಕೆಲಸ ಮಾಡಿ ಅಂದ್ಬಿಟ್ಟು ಎಳ್ನೀರೆಲ್ಲ ಕೊಚ್ಚಿ ಕೊಡ್ತಾವ್ರೆ. ಎಳ್ನೀರು ಕೊಡ್ತಾ ಇದೀವಿ, ಕಷ್ಟಪಟ್ಟು ಕಿತ್ತಿದ್ದೀನಿ. ನಾವು ಕಷ್ಟಪಟ್ಟು ಕೆಲಸ ಮಾಡಲ್ವಾ? ಅಪರೂಪಕ್ಕೆ ಇವತ್ತೊಂದಿನ ಬಂದ್ಬಿಟ್ಟು ಕೆಲಸ ಮಾಡ್ಬಿಟ್ರೆ ನೋಡಿ ನಮ್ಮ ಮೈಕ್ಲು 4 ವರ್ಷದಿಂದ ಬೆಳೆದಿರೋದು ಅಡಿಕೆ ಮರ. ನೋಡಿ ಗೈಸ್, ಆಯ್ತು ಸುಸ್ತಾಗ್ಬಿಟ್ಟಿದಿ, ಕುಡ್ಕೋ ಎಳ್ನೀರ 40 ರೂಪಾಯಿ ಕೊಡು. 40 ರೂಪಾಯಿ ನಮ್ಮ ತೋಟದಲ್ಲಿ ಬೆಳೆದಿರೋದಲ್ವಾ ಇದು? ಹಾ, ಇಲ್ಲಿ ನಮ್ಮ ಮೈಕ್ಲಿವು. ಇವರು ಮತ್ತೆ ಇವರ ಸುಪುತ್ರಿಯರು ಇವರಿಬ್ಬರು. ಇವರು ನಮ್ಮ ಮಮ್ಮಿ. ಇವರಿಬ್ರು ಅವರೆಲ್ಲ ನಮ್ಮ ಮಮ್ಮಿ ಫಾರಿನ್ ಅವ್ರು ಆಗಿಲ್ಲ ಅಂದ್ರೆ ನಮ್ದು ಆ ಕಲರ್ ಐತೆ ಗೈಸ್. ಹಾಯ್ ಮಾಡು, ಹಾಯ್. ನೋಡಿ ನಮ್ಮ 2 ಮುದ್ದುಗಳು. ನಮ್ಮನೆ ಇಲ್ಲಿ ರಂಗೋಲಿ ಬಿಟ್ಟಿದ್ದೀವಿ, ಸಿಂಪಲಾಗಿ ಮಾಡ್ತಿದ್ದೀವಿ. ಯಾಕಂದರೆ ಸಿಂಪಲಾಗಿ ಮಾಡಿದ್ರು ನಮ್ಮ ಮನಸ್ಸು ಪೂರ್ತಿಯಾಗಿರ್ಬೇಕಲ್ವಾ. ಸೊ ನೋಡಿ ಅಲ್ಲಿ ಅವ್ರು ಹೆಂಗೆ ಕುಡಿತವ್ರೆ. ಬಟ್ಟೆ ಎಲ್ಲಿ ಕೊಳೆ ಆಗ್ಬಿಡುತ್ತೋ, ವೈಟ್ ಬಟ್ಟೆ ಬಂದ್ಬಿಟ್ಟಿದ್ದೀನಿ ಅನ್ನೋ ಒಂದು ಕಷ್ಟ ಅವ್ರಿಗೆ. ಇವ್ರ ಪಾಪ ಲಾಸ್ಟಲ್ಲಿ ದೊಡ್ಡದು ಅಂತ ಎತ್ಕೊಬಂದ್ರು. ಪಾಪ ಅವ್ರ ಮಗನೇ ದೊಡ್ಡದು ಕುಡ್ಕೊಬಿಟ್ಟು ಈಗ ಪಾಪ ಸಣ್ಣದು ಕುಡಿತಾವ್ರೆ. ಅವಳು ಫುಲ್ ಚಾಂಪಿಯನ್ ಅವಳು. ಇವನು ನಮ್ಮ ಥರ ಬೇಕಾಗೈಸ್ ಅಂತ ಕೇಳ್ತಾವ್ರೆ, ತಗೊಂಬಂದು ಕೊಡಿ ಅನ್ನಿ. ಬನ್ನಿ ಫ್ರೀಯಾಗಿ ಕೊಡ್ತೀವಿ ನಾವು. ಬನ್ನಿ ಗೈಸ್. ಎಲ್ಲಿ ಗೊತ್ತಾ ಸ್ಥಳ ಹೇಳ್ಬೇಕಾ? ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆ. ಹಿಂಗೆ ಫೋಕಸ್ ಮಾಡೋದಕ್ಕೆ ಅಲ್ಲಿ ಅವ್ರ ಮನೆಯಿಂದ ಇತ್ತಲ್ಲ, ಅದೇ ತಮಿಳನ್ಸು, ಅವ್ರದ್ದು ಎಷ್ಟು ಚೆನ್ನಾಗಿತ್ತು. ದಪ್ಪ ಸಾಕಾದ್ರಾಕ್ಷಿ ಸಾಕು. ಸಾಕು. ಬಟ್ಟೆ ಇಟ್ಕೊಂಡು ಹೇಳಿತ್ತು, ಕಾಯಿ ಉಂಟಿಸ್ಬಿಡ್ಲು ಅದು. ನಾವು ದೇವ್ರಿಗೋಸ್ಕರ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಬೆಲ್ದನ್ನ ಮಾಡ್ತಾಯಿವಿ. ಆವಾಗಲೇ ಏನಿದು ಗೋಡಂಬಿ, ದ್ರಾಕ್ಷಿ ಎಲ್ಲ ತುಪ್ಪದಲ್ಲಿ ಹುರ್ಕೊಂಡು ನೋಡಿ ಒಲೆಯಲ್ಲಿ ಮಾಡ್ತಾಯಿದ್ದೀವಿ. ಯಾಕಂದರೆ ದೇವ್ರಿಗೆ ಫಸ್ಟ್ ಎಲ್ಲ ಅದು ಒಲೆಯಲ್ಲೇ ಮಾಡ್ತಿದ್ರು, ಹೆಲ್ದಿ ಫುಡ್ ತಿಂತಿದ್ರು. ಇವಾಗ ಯಾರು ಒಲೆಯಲ್ಲಿ ಮಾಡಲ್ಲ. ಆದ್ರೂ ಸಿಗ್ತಾ ಇಲ್ಲ. ಎಲ್ಲಿ 2000 ರೂಪಾಯಿ ಕೊಟ್ಬಿಟ್ಟು ನೀನು ಗ್ಯಾಸ್ ತಂದು ಕೊಡೋಕ್ಕಾಗದ? ತಂದ್ಕೊಡ್ಬೇಕು. ಯಾರು ಮಾಡ್ತಾರೆ ಇವಾಗ? ಸಿಗ್ತದೆ ನೋಡಿ, ಒಂಬಳೆ ಪುಕ್ಸಟೆ ಐತೆ ಇಲ್ಲಿ. ಪಾಪ ನಮ್ಮ ಮತ್ತೆ ಒಂದಿನ ಮಾಡೋದಕ್ಕೆ ಅಲ್ಲೇ ಕಣ್ಣಲ್ಲೆಲ್ಲ ನೀರು ಬರಂಗಾಗದೆ. ಕಣ್ಣಲ್ಲೇ ಬರೋದು ನೀರು, ಕಣ್ಣಲ್ಲೇ ಬರೋದು ಹೌದು. ಬಟ್ ನಾನು ಏನೋ ಒಂದು ಹೇಳ್ತಿದ್ದೀನಿ, ಸುಮ್ಮನೆ ಇರ್ಬೇಕು ಎಲ್ಲಾರು. ಇಲ್ಲಿ ನೋಡು, ಆಯ್ ಮಾಡು. ಇಲ್ಲಿ ಅವಳೊಬ್ಳವಳೆಲ್ಲ ಅವಳು ಬಂತವಿಂದನೂ ಸುಮ್ಮನೆ ಕೂತವಳೆ. ಆ ಜಾಗ ಬುಟ್ಟಿ ಆ ಕುಳ್ಳಿ ಹೋಗೇ ಇಲ್ಲ. ಸುಮ್ಮನಿರಪ್ಪ. ಇಲ್ಲಿ ಇವನೊಬ್ಬ ನಾನು ಮಾಡ್ತೀನಿ ವಿಡಿಯೋನ ಅಂತವನೇ ನಮ್ಮ ಇದ. ನೋಡಿ ಗೈಸ್, ಇದು ಬೆಲ್ಲ ಕುಟ್ಟಕ್ಕೆ ಎಲ್ಲನೂ ಚಚ್ಚಕ್ಕೆ ಅಂದ್ಬಿಟ್ಟು ಅಪ್ಪ ಮಗ ಇಬ್ಬರು ಏನೋ ಒಂದು ಪ್ಲ್ಯಾನ್ ಮಾಡ್ತವ್ರೆ. ಅದೇನು ಸಾಹಸ ಮಾಡ್ತಾರೆ. ಯಾವ ಹಸಿ ಚಚ್ಚವ್ರೆ ಹಂಗಿದ್ರು ಕವರೇ ಅರ್ಧೋಗ್ಬಿಟ್ಟೈತೆ. ಅದಕ್ಕೆ ಏನೋ ಒಂದು ಮಾಡ್ತವ್ರು. ನೋಡ್ದೆ ಏನು ಮಾಡ್ತಾರೆ ಅಂತ. ನೋಡಿ ಈಗ ಇವ್ನಿಗೆ ಎಷ್ಟು ಇದು ಅಂದರೆ ಈ ಥರದ ಕೆಲಸದಲ್ಲೆಲ್ಲ ಎಷ್ಟು ಆಸಕ್ತಿ ವಹಿಸ್ತದೆ ಗೊತ್ತಾ ನಮ್ಮ ಹುಡುಗ. ಎಲ್ಲಿದ್ರಿ ನೀವಿಬ್ರು ಈಗ? ಇಂಥ ಸಾಹಸಗಳು ನೋಡಿ ಈಗ. ಸಣ್ಣ ಮಳ್ತಾ ಇತ್ತು ಅಕ್ಕಿ, ಅದಕ್ಕೀಗ ಬೆಲ್ಲ ಹಾಕವ್ರೆ. ನೋಡಿ ಈಗ ನಮ್ಮ ಮಾವ ಭಟ್ರು ಇಬ್ಬರು ಸೇರಿ ಮಾಡ್ತವ್ರೆ ಪ್ರಸಾದನ. ಅದು ಟೇಸ್ಟ್ ನೋಡ್ಬಿಟ್ಟು ದೇವರೇ ಇವ್ರಿಗೆ ತಥಾಸ್ತು ಅಂದ್ಬಿಡುತ್ತೆ. ಅಷ್ಟು ಭಕ್ತಿಯಿಂದ
ನಯ ವಿನಯದಿಂದ ಮಾಡ್ತಾವ್ರೆ. ಹೆಂಗೈತತ್ತೆ ಎಕ್ಸ್ಪೀರಿಯನ್ಸು? ಚೆನ್ನಾಗಿಲ್ವಾ? ಸಾಕಾಗೈತೆ. ಹೆಂಗೆ ಬರುತ್ತೆ, ಬಂದಾಗ್ಲೂ ವಿಡಿಯೋ ಮಾಡಿ ಹಾಕ್ತೀವಿ ಬಿಡಿ. ಆಯ್ತು. ಅಪರೂಪಕ್ಕೆ ಬಂದ್ಬಿಟ್ಟು ಬೆಲ್ದಾನ ಮಾಡೋಕ್ಕೆ ಕಷ್ಟಪಡ್ತವೆ. ನಾವು ಪಾರ್ಟಿ ಮಾಡ್ಬೇಕಾರೆಲ್ಲ ಎಷ್ಟು ಈಸಿಯಾಗಿ ಮಾಡ್ತೀವಿ. ದೇವರು ನಮಗೆ ಹೊಗೆನೇ ಬರ್ಸಿಕ್ಕಿಲ್ಲ. ಸ್ವಲ್ಪ ಹಾಲಾಕಿದ್ರೆ ಚೆನ್ನಾಗಿರುತ್ತೆ. ಯಾವ್ದಾರು ರಸ್ತೆ ಇದ್ರೆ ಕರ್ಕೊಂಡ್ಬರ್ಬೋದು. ಆಯ್ತು ನೋಡಿ ಎಲ್ಲರೂ ಆಯ್ತಾ ಅತ್ತೆ ಅಡುಗೆ ಸಾರಿ ನೈವೇದ್ಯ ಅಡುಗೆ ಅಂದು ನೈವೇದ್ಯ ಅನ್ನೋದೇ ಮರ್ತೋಗ್ಬಿಟ್ಟೈತೆ. ಆಯ್ತಾ? ತೆಗೀರಿ ನೋಡ್ದ ಒಂದ್ಸತಿ. ದಮ್ ಕಟ್ಬಿಟ್ಟಿದ್ದೀರಾ? ಹೌದು ನೋಡಿ. ಮನೇಲಿ ಮಾಡಿದ್ರೆ ಅಷ್ಟು ಟೇಸ್ಟಾಗಿ ಬರುತ್ತಾ ಬರಲ್ವ? ಆದರೆ ದೇವ್ರಿಗೆ ಅಂತ ಮಾಡಿದಾಗ ನೋಡ್ತೀವಿ, ಟೇಸ್ಟ್ ಮಾಡ್ಬಿಟ್ಟು ದೇವ್ರಿಗೆ ಇಟ್ಬಿಟ್ಟು ದೇವ್ರ ಪೂಜೆ ಮಾಡಿಬಿಟ್ಟು ಲಾಸ್ಟಲ್ಲಿ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀವಿ. ನಿಜವಾಗ್ಲೂ ಹೇಳ್ತೀನಿ. ಯಾರು ಸುಳ್ಳು ಹೇಳಿದ್ರು ನಾನಂತೂ ಸುಳ್ಳು ಹೇಳಲ್ಲ. ಅದು ಹೆಂಗಿತ್ತು ಹಂಗೆ ಹೇಳ್ತೀನಿ. ನೋಡಿ ಇವ್ರು ಏನೋ ಸಾಹಸ ಮಾಡ್ಕೊ ಬತ್ತವ್ರೆ. ಎಲ್ಲೋಗಿದೆ ಮಾವ? ದೇವ್ರಿಗೆ ತಾಳಿ ಬೇಕಂತೆ. ಓ ಅರ್ಶಿನ ಸಿಗ್ಲಿಲ್ಲ, ಅದಕ್ಕೆ ಇವಾಗ ತಕ್ಷಣಕ್ಕೆ ಅರ್ಶಿನ ಸಿಕ್ಕೈತೆ. ಅದಕ್ಕೆ ಹಳ್ಳಿಲಿ ಇರಬೇಕು ಅನ್ನೋದು. ಇಂಥವೆಲ್ಲ ಗೊತ್ತಿರುತ್ತೆ. ಸಿಟಿಲಿರೋರೆಲ್ಲ ಬಂದ್ಬಿಟ್ಟು ಎಲ್ಲೆಲ್ಲಿ ಹೇಳ್ಬಿಟ್ಟು ಎಲ್ಲ ಅದಕ್ಕೂ ಒಂದು ನಮ್ಮ ಗದ್ಗೆ ಹತ್ರ ಆಗಿರೋದ್ರಿಂದ ಗದ್ಗೆಗೆ ಓಡೋಗ್ಬಿಡ್ತಾರೆ. ಅದಕ್ಕೆ ಹಳ್ಳಿಲಿ ಇರಬೇಕು. ಕ್ರಿಯೇಟಿವಿಟಿ ಮೈಂಡ್ನ ಕಡ್ಡಿ ಕಟ್ಬಿಟ್ಟಿದ್ರೆ ಯಾಕೆ? ಸೀರೆ ಉಡಿಸ್ತಾರೆ. ಓ ಸೀರೆ ಎಲ್ಲ ಉಡಿಸ್ಬೋದಾ? ಯಪ್ಪ ಹೆಂಗ್ ಸೀರೆ ಉಡಿಸ್ತಾರೆ ನೋಡ್ದ. ನಿನಗೆ ಬರುತ್ತೆ ಏನು ಎಲ್ಲ ಗೊತ್ತಂಗಾದ್ರೆ? ಬಟ್ಟೆ ಗಲೀಜ್ ಮಾಡ್ಕೊತೀವಿ. ಮದುವೆ ಆಗಿ ವೈಫ್ಗೆ ಕಟ್ಟಿದ್ದೀನಿ. ಓ ಅಲ್ಲಲ್ಲ, ಕೊಂಬ ಪೂಜಾರಿ ತಗ ನೋಡಿದೆ. ಓ ದೇವಸ್ಥಾನಕ್ಕೆ ಹೋಗೋದು ಕೊಂಬು ಕಟ್ಟೋದು ನೋಡ್ಕೊಬಾರ್ದ? ಕಟ್ಟಿ ರೆಡಿಮೇಡ್ ಹಾಲು. ಯಾರಾದ್ರೂ ಓಡೋಗ್ಬೇಕು ಅಂತ ಇದ್ರೆ ಬನ್ನಿ, ತಾಳಿ ಇಲ್ಲ ಅಂತಂದ್ರೆ ನಮ್ಮ ಮಾವ ತಾಳಿನ ರೆಡಿ ಮಾಡ್ಕೊಡುತ್ತೆ, ಕಟ್ಟರಿ. ಅಲ್ಗೋಬೇಕಾ? ಅವರು ಬಳೆ ಮರ್ತ್ಕ ಬಂದವ್ರಂತೆ, ಬಳೆ ತರಕ್ ಹೋಯ್ತವ್ರೆ ಕಣವ. ನೋಡಿ ಗೈಸ್, ನಮ್ಮ ಮಮ್ಮಿ ಕಟ್ಟಿರೋ ಹೂವು ಅಂತೆ. ಅದಕ್ಕೆ ನಮ್ಮ ಮಮ್ಮಿ ಬೆಳಗ್ಗೆಯಿಂದ ವೀಡಿಯೋ ಮಾಡೋಕ್ಕೋಸ್ಕರ ಹೇಳ್ತಾ ಇದೆ ನಾನು ಕಟ್ಟಿರೋದು ಅಂದ್ಕೊಂಡು. ನಿಶಿಕಾ ಏನಿವತ್ತು ನಿಮ್ಮನೆ ತುಣಿತ್ಯಾ? ತುಣಿಬೇಡ ನೋಡಿ ಹೆಂಗೋ ಸಾಹಸ ಮಾಡಿ ಚೆನ್ನಾಗಿ ಉಡ್ಸ್ಬಿಟ್ರು. ಲೆಹಂಗಾ ಥರ ಚೆನ್ನಾಗಿ ಕಾಣ್ತೈತೆ ನನ್ನ ಕಣ್ಣಿಗಂತೂ. ನೀವು ಯಾವ ಥರ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ ಗೈಸ್. ಅದು ಇತ್ತಗಮ್ಮ ಕರ್ಪೂರ ಹಾಕಕ್ಕೆ ಆ ಪ್ಲೇಟ್ ಎತ್ಕೊಂಡ್ ಇಲ್ಲ ಹಂಗೆ ಊಟ ಮಾಡೋರಿ ಇರಿ, ಪೂಜೆ ಮಾಡ್ಬಿಟ್ಟು ಎಲ್ಲ ಅಲ್ಲಿಗೆ ಇಡ್ತೀನಿ ಮಾಮಿಗೆ. ಇದೆ ಎರಡು ಕೈ ನಿನ್ ಕೈನ ಎರಡು ಕೈ ಇಡ್ಕಲ್ಲ, ನಿನ್ ಕೈ ಎರಡಕ್ಕೋ ಹಿಂಗ್ ಇಡ್ಕಲ್ಲ, ಹಿಂಗೆ ಕೈನ ಈ ಕೈ ಆ ಕೈ ಹಿಂಗ್ ಇಡ್ಕೊ ನಿನ್ ಕೈ. ಮಾಡಿ ಈಗ ಪೂಜೆ ಮಾಡೋ, ಎರಡು ಕೈ ಇಡ್ಕೋ, ಹಿಂಗ್ ಇಡ್ಕ ಮಾಡು ಮಾಡು ಈಗ ಮಾಡಿ ಈಗ
ಮಾಮಿ ಮಾಡು. ಯಾವಾಗ ಬೆಳಗ್ಗೆ ಬಿಡಿ ಏನಂತ ಕೇಳ್ಕೊತಿದ್ಯಾ? ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊ. ಮಂಗಳಾರತಿ ಮಾಡೋದನ್ನೇ ತಗೋಬೇಕಿತ್ತು ಕರ್ಪೂರ ಹಾಕ್ಬೇಕು. ಏನಂತ ಟೇಸ್ಟ್ ಹೆಂಗೈತೆ ಅಂತ ಹೇಳ್ಬೇಕು, ಹಂಗೆ ಹಿಂಗೆ ಅಂತ. ಸಖತ್ತಾಗೈತೆ. ಇರಿ ಹಂಗೆ ಟೇಸ್ಟ್ ನೋಡಿಲ್ಲ, ಬಟ್ ನೋಡೋದ್ರಲ್ಲೇ ಗೊತ್ತಾಯ್ತೈತೆ. ನೋಡಿದ್ರೆ ಏನು ಗೊತ್ತೈತೆ, ತಿಂದ್ಬಿಟ್ರೆ ಗೊತ್ತಾಗುತ್ತೆ.